ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಪೆಷಲ್ ಅತಿಥಿಯನ್ನ ಪರಿಚಯ ಮಾಡಿಸ್ತೇನೆ. ಇವರು ಶಾಸಕರ ಪುತ್ರಿ, ಗೋವಾದ ಸುಂದರಿ, ನಮ್ಮ ಹೆಮ್ಮೆಯ ಕನ್ನಡತಿ. 2026ರ ಫೆಮಿನಾ ಮಿಸ್ ಇಂಡಿಯಾ ಪ್ರಶಸ್ತಿಯನ್ನು ಗೆದ್ದು ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಸಾಧ್ವಿ ಸೈಲ್. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅಂದ್ರೆ ಈ ಜರ್ನಿ ಯಾವ ರೀತಿ ಆಗಿತ್ತು, ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ, ಇಂದಿನ ಯುವ ಪೀಳಿಗೆಗೆ ಅವರ ಸಲಹೆ ಸೂಚನೆ ಎಲ್ಲದರ ಬಗ್ಗೆ ಅವ್ರ ಹತ್ರನೇ ಮಾತನಾಡ್ಸೋಣ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದ ಸರ್. ಕಂಗ್ರಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ಖುಷಿ ಇದೆ. ಎಲ್ಲೆಲ್ಲಿ ಸಂಭ್ರಮಾಚರಣೆ ನಡೀತು ಇಲ್ಲಿಯ ತನಕ? ಈ ಸ್ಟುಡಿಯೋ ಬರುವ ಮುಂಚೆನೆ ಎಲ್ಲೆಲ್ಲಿ ಸಂಭ್ರಮಾಚರಣೆ? ಆ್ಯಕ್ಚುಲಿ ಮೊದಲೇ ನಾವು ಗೋವಾಗೆ ಹೋದ್ವಿ, ಯಾಕಂದರೆ ಅದು ನನ್ನ ಜನ್ಮಭೂಮಿ. ಸೊ ಅಲ್ಲಿ ಸ್ಪೀಕರ್ ಸರು ಮತ್ತು CM ಸರನ್ನು ವಿಸಿಟ್ ಮಾಡಿದ್ವಿ. ಸ್ಪೀಕರ್ ಸರ್ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಅವರು ಏರ್ಪೋರ್ಟ್ ಹತ್ರನೂ ಬಂದಿದ್ದರು. ಅದಾದ ತಕ್ಷಣ ನಾವೊಂದು ಚಿಕ್ಕದೊಂದು ರ್ಯಾಲಿ ಮಾಡಿದ್ವಿ ಅಲ್ಲಿ. ಆ್ಯಂಡ್ ಒಂದು ಗಾಲಾ ಡಿನ್ನರು ಅಲ್ಲಿ ನಮ್ಮ ಪ್ರಾಮಿನೆಂಟ್ ಟೂರಿಸಮ್ ಮಿನಿಸ್ಟರ್ಸ್ ಮತ್ತು ಇಂಡಸ್ಟ್ರಿಯಲಿಸ್ಟ್ಸ್ ಅವರೆಲ್ಲರೂ ಬಂದಿದ್ದರು ನನ್ನನ್ನು ಆಶೀರ್ವಾದ ಕೊಡೋಕ್ಕೆ. ಮತ್ತು ಅದಾದ ತಕ್ಷಣ ನಾವು ಕಾರವಾರಲ್ಲಿ ಒಂದು ರ್ಯಾಲಿ ನಡೆಸಿದ್ವಿ. ಅಲ್ಲಿ ವಿ ಗಾಟ್ ಹೆಲಿಕಾಪ್ಟರ್ ಅಲ್ಲಿ ನಾವು ಬಂದು ಸ್ವಲ್ಪ ಕಿಡ್ಸನ್ನು ಒಂದು ಚಿಕ್ಕದೊಂದು ರೈಡು ಮಾಡಿಸಿದ್ವಿ. ಮತ್ತು ರ್ಯಾಲಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಟ್ರೆಡಿಷ್ನಲ್ ಡಾನ್ಸ್ ಇತ್ತು, ಕರಡಿ ಅವ್ರದ್ದೇನೋ ಡಾನ್ಸ್ ಇತ್ತು. ಸೊ ಈ ಥರ ಫುಲ್ ಸೆಲೆಬ್ರೇಷನ್ ಆಗಿತ್ತು. ಆಮೇಲೆ ಕೊನೆಯ ಹತ್ರ ನಾನು ಸೆಲೆಬ್ರೇಷನ್ ಮೂಡಲ್ಲೇ ಇದ್ದೀರಾ? ಹೌದು. ಸೊ ಕೊನೆಗೆ ನಮ್ಮ ಮನೆ ಹತ್ರ ಬರುವಾಗ ಎಲ್ಲರೂ ಒಂದು ಕ್ಯಾಂಡಲನ್ನು, ದೀಪವನ್ನು ತಗೊಂಡು ಕೈಯಲ್ಲಿ ನನ್ನ ವೆಲ್ಕಮ್ ಮಾಡಿದರು. ತುಂಬ ಖುಷಿ ಆಯಿತು. ಅದಾದ ತಕ್ಷಣ ಇವಾಗ ಜಸ್ಟ್ ವಿವ್ ಮೆಟ್ ಆನರೇಬಲ್ DCM DK ಶಿವಕುಮಾರ್ ಸರ್. ಮತ್ತು ಅಲ್ಲಿಂದ ಸ್ಟ್ರೇಟ್ ನಿಮ್ಮನ್ನು ಭೇಟಿ ಆಗೋಣ ಅಂತ ಬಂದೆ. ವಿನ್ನಿಂಗ್ ಮೂಮೆಂಟ್ ಅಲ್ಲಿ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು? ನಿಮ್ಮ ಹೆಸರು ಅನೌನ್ಸ್ ಆಗುವ ಸಮಯದಲ್ಲಿ ಆ ಥಾಟ್ ಏನು ಯೋಚನೆ ಇತ್ತು ಅಂತ? ಆನೆಸ್ಟ್ಲಿ ಟಾಪ್ 8 ಬಂದಿದ್ದ ತಕ್ಷಣ ನನ್ನ ಮನಸ್ಸಲ್ಲಿ ಒಂದು ಥಾಟ್ ಬಂದಿತ್ತು. ಯಾಕಂದರೆ ನನ್ನದು ಕ್ವೆಶನ್ ಆನ್ಸರ್ ರೌಂಡ್ ತುಂಬ ಚೆನ್ನಾಗಿ ಹೋಗಿತ್ತು. ಸೊ ನನ್ನ ಆನ್ಸರನ್ನು ಕೇಳಿ ಆಲ್ಮೋಸ್ಟ್ 17,000 ಕ್ರೌಡ್ ಇತ್ತಲ್ಲಿ, ಅದು ಕಿಕ್ ಭುವನೇಶ್ವರಲ್ಲಿ. ಸೊ ಅವರೆಲ್ಲರೂ ನನ್ನ ಆನ್ಸರನ್ನು ತುಂಬ ಪ್ರೀತಿ ಕೊಟ್ಟಿರ್ತಾರೆ ಮತ್ತು ಅವರು ತುಂಬ ಚಿಯರ್ ಮಾಡಿದರು ನನ್ನ ಆನ್ಸರ್ಗೋಸ್ಕರ. ಸೊ ಆವಾಗ ಸ್ವಲ್ಪ ಒಂಚೂರು ಐಡಿಯಾ ಬಂದಿತ್ತು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ. ಬಟ್ ಅನೌನ್ಸ್ ಆದ ತಕ್ಷಣ ಆನೆಸ್ಟ್ಲಿ ಎಲ್ಲ ಎಮೋಷನ್ ಒಂದು ಸಲನೇ ನನ್ನ ಬ್ರೈನನ್ನು ಹಿಟ್ ಮಾಡಿ ನಾನು ಫ್ರೀಸ್ ಆದೆ ಫಾರ್ ಅ ಸೆಕೆಂಡ್. ಇಫ್ ಯು ವಾಚ್ ದ ಟೆಲಿಕಾಸ್ಟ್ 8th ಮೇಗೆ ಬರ್ತಾ ಇದೆ ಝೂಮ್ ಟಿವಿಯಲ್ಲಿ ಲೈವ್ at 2 PM. ಸೊ ಆ ಟೆಲಿಕಾಸ್ಟಲ್ಲಿ ನೋಡಿದರೆ ನಾನು ಈ ಥರ ಶೇಕ್ ಮಾಡ್ತಾ ಇದ್ದೀನಿ ನನ್ನ ಹ್ಯಾಂಡ್ಸನ್ನು. ಆ್ಯಂಡ್ ಐ ವಾಸ್ ಟಾಕಿಂಗ್ ಟು ನೇಹಾ ದೂಪಿಯಾ ಮ್ಯಾಮ್ ಆ್ಯಂಡ್ ಐ ವಾಸ್ ಲೈಕ್ ದಿಸ್ ಫೀಲ್ಸ್ ವೆರಿ ಸರಿಯಲ್. ಸೊ ಆವಾಗ ಅದು ಹೆಮ್ಮೆಯ ಪ್ರಶ್ನೆ. ಅಂದರೆ ಇಂಡಿಯಾ ಅಂತ ಇಲ್ಲಿ ಸ್ಯಾಶ್ ನನ್ನ ಹೃದಯದ ಸಮೀಪ ಇಟ್ಟಿದ್ದಾವಾಗ ಅದೊಂದು ಫೀಲಿಂಗೇ ಬೇರೆದಾಗಿತ್ತು ಸರ್. ಎಷ್ಟು ರೌಂಡ್ ಇರುತ್ತೆ ಆರಂಭದಿಂದ? ಆ್ಯಕ್ಚುಲಿ ಮೊದಲೇ ಒಂದು ಆಲ್ಮೋಸ್ಟ್ 1 ಮಂತ್ಗೆ ನೀವು ಬೂಟ್ ಕ್ಯಾಂಪ್ ಮಾಡಬೇಕು. ಬಿಫೋರ್ ದ್ಯಾಟ್ ಆಡಿಷನ್ಸ್, ಬಿಫೋರ್ ದ್ಯಾಟ್ ಫಸ್ಟ್ ಆಡಿಷನ್ಸ್ ಇರುತ್ತೆ, ಝೋನ್ ವೈಸ್ ಆಡಿಷನ್ಸ್ ಇರುತ್ತೆ. ಆದಮೇಲೆ ಆಡಿಷನ್ಸಲ್ಲಿ 2 rounds 3 rounds ಇರುತ್ತೆ. ಸೊ ಫಸ್ಟ್ ಇಸ್ ವಾಕ್ ರೌಂಡ್, ಇಂಟ್ರೊಡಕ್ಷನ್ ರೌಂಡ್, ಆಮೇಲೆ ಕ್ವೆಶನ್ ಆನ್ಸರ್ಸ್ ರೌಂಡ್ ಇರುತ್ತೆ. ಅದಾದಮೇಲೆ ಫಾರ್ 30 days ನಾವೆಲ್ಲರೂ ಟ್ರೈನ್ ಮಾಡ್ತೀವಿ, ಸ್ಪಾನ್ಸರ್ ಕಮಿಟ್ಮೆಂಟ್ಸನ್ನು ಮೀಟ್ ಮಾಡ್ತೀವಿ, ವಿ ಟ್ರಾವೆಲ್ ಮತ್ತು ಟೂರಿಸಮ್ ಆ ಥರ ಏನೇನೋ ಪ್ರೋಗ್ರಾಮ್ ಇರುತ್ತೆ. ಅದಾದ ತಕ್ಷಣ ಒಂದು ಫಿನಾಲೆ ಡೇ ನಮ್ಮದು 2-3 ಸೆಗ್ಮೆಂಟ್ಸ್ ಆಫ್ ವಾಕ್. ಅದಾದಮೇಲೆ ಜುಬಿನ್ ನಾಟ್ಯಾಲ್ ಸರ್ ಅವರು ಸಿಂಗಿಂಗ್ ಮಾಡ್ತಾಯಿದ್ರು ಅಲ್ಲಿ, ಇಶಾನ್ ಖಟ್ಟರ್ ಅವರು ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದರು. ಸೊ ಅದೆಲ್ಲ ಆದಮೇಲೆ ನಮ್ಮ ಇಂಟ್ರೊಡಕ್ಷನ್ ರೌಂಡ್ ಮತ್ತು ಕ್ವೆಶನ್ ಆನ್ಸರ್ ರೌಂಡ್. ತಯಾರಿ ಎಷ್ಟು ವರ್ಷದ್ದು ಇದು? ಅಂದರೆ ಮಿಸ್ ಇಂಡಿಯಾ ಆಗಬೇಕು ಅನ್ನೋ ಒಂದು ಕನಸಿತ್ತ? ಆನೆಸ್ಟ್ಲಿ ಸರ್, ನಾನು ಮೊದಲೇ ನನ್ನ ಸ್ಟಡೀಸನ್ನು ಕ್ಯಾನಡಾದಲ್ಲಿ ಮಾಡಿದ್ದೀನಿ. ಸೊ ಐ ಹ್ಯಾವ್ ಅ ಡಬಲ್ ಮೇಜರ್ ಇನ್ ಎಕನಾಮಿಕ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅದಾದ ತಕ್ಷಣ ಐ ಆಲ್ಸೋ ಗಾಟ್ ಸ್ಕೌಟೆಡ್ ಇಲ್ಲಿ ಬೈ ಪ್ರಸಾದ್ ಬಿದಪ್ಪ ಸರ್. ಅವರು ದೀಪಿಕಾ, ಅನುಷ್ಕಾ ಅವರನ್ನು ಲಾಂಚ್ ಮಾಡಿದ್ದಾರೆ. ಸೊ ಆವಾಗ ನನ್ನ ಮಾಡಲಿಂಗ್ ಜರ್ನಿ ಶುರು ಆಯಿತು. ಬಟ್ ಸ್ವಲ್ಪ ಒಂಚೂರು ಡಿಸಪಾಯಿಂಟ್ಮೆಂಟ್ ಇತ್ತು, ಯಾಕಂದರೆ ಮಾಡಲಿಂಗಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದಟ್ ಫೇಮ್ ಆರ್ ಅಟೆನ್ಷನ್, ಯಾಕಂದರೆ ತುಂಬ ಸ್ಯಾಚುರೇಟೆಡ್ ಆಗಿದೆ ಇಂಡಸ್ಟ್ರಿ. ಸೊ ಆವಾಗ ಐ ಥಾಟ್ ದಟ್ ಪ್ಯಾಜೆಂಟ್ರಿ ನನಗೋಸ್ಕರ ಲೈಕ್ ಅದು ಆ ಪ್ಲ್ಯಾಟ್ಫಾರ್ಮ್ ಇಸ್ ದ ಪರ್ಫೆಕ್ಟ್ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ನನ್ನ ಕಮ್ಯುನಿಕೇಷನ್ ಚೆನ್ನಾಗಿದೆ, ನನ್ನ GKನೂ ನಾನು ಓದಿದ್ದೀನಿ, ಎಕನಾಮಿಕ್ಸ್ ಓದಿದ್ದೀನಿ. ಸೊ ವರ್ಲ್ಡ್ ಬಗ್ಗೆ ತುಂಬ ಐಡಿಯಾ ಇದೆ. ಆ್ಯಂಡ್ ಪ್ಲಸ್ ನಂದು ಮಾಡಲಿಂಗ್ ಜರ್ನಿಯಿಂದ ಸ್ವಲ್ಪ ಕ್ಯಾಮೆರಾ ಪ್ರೆಸೆನ್ಸು ಅದೆಲ್ಲ ಬೆಳೆದೀನಿ. ಸೊ
ದಿಸ್ ವಾಸ್ ದ ನ್ಯಾಚುರಲ್ ನೆಕ್ಸ್ಟ್ ಸ್ಟೆಪ್ ಫಾರ್ ಮೀ. ಆ್ಯಂಡ್ ಇವಾಗ ಅದನ್ನು ರಿಫ್ಲೆಕ್ಟ್ ಮಾಡಿದರೆ ಐ ಥಿಂಕ್ ದೇವರೇ ಇದನ್ನು ಮಾಡಿದ್ದಾರೆ. ದಟ್ ಮೊದಲೇ ಅಲ್ಲಿ ಕ್ಯಾನಡಾ ಹೋಗೋದು ಎಲ್ಲ ಸ್ಕ್ಯಾಟರ್ಡ್ ಕಾಣಿಸ್ತಾ ಇದೆ ನೋಡುವಾಗ, ಬಟ್ now it all makes sense that why my journey was essay in a circle. So ಅದೇ ನನ್ನ ಎಕ್ಸ್ಪೀರಿಯನ್ಸ್. ಮಾಡೆಲಿಂಗ್ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಸರ್ ನನಗೆ ಅಂದರೆ ಮನಸ್ಸಲ್ಲಿತ್ತು ಯಾವಾಗಲೂ ಮಾಡೋಣ ಅಂತ, ಬಟ್ ಆವಾಗ ಐ ವಾಸ್ 10 kilos ಹೆವಿಯರ್ ಸರ್. ಸೊ ಅದು ಕಾನ್ಫಿಡೆನ್ಸ್ ಇಲ್ಲಾಗಿತ್ತು, ಸೆಲ್ಫ್ ಬಿಲೀಫ್ ಇಲ್ಲಾಗಿತ್ತು, ತುಂಬ ಸೆಲ್ಫ್ ಡೌಟ್ ಆಗಿತ್ತು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಯಾವಾಗಲೂ ನಾನು ಆಡಿಷನ್ ಹೋಗೋದಾವಾಗ ಆಲ್ಮೋಸ್ಟ್ 6 to 7 hours ನನ್ನ ಜೊತೆಗೆ ಆಡಿಷನಲ್ಲಿ ಅಲ್ಲೇ ಹೊರಗಡೆ ಕೂತ್ಕೊಂಡಿರ್ತಿದ್ರು ಅವರು. ಸೊ ಅವ್ರ ಸಪೋರ್ಟಿಂದ ತುಂಬ ಕರೇಜ್ ಸಿಕ್ತು. ನನ್ನ ಪೇರೆಂಟ್ಸು ನನ್ನನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಾದ ತಕ್ಷಣ ಐ ಥಿಂಕ್ ಅದೊಂದು ಇಂಟ್ರೆಸ್ಟು ಇತ್ತು, ಬಟ್ ಕರೇಜ್ ಕಡಿಮೆ ಇತ್ತು. ಬಟ್ ಆ ಕರೇಜ್ ನನ್ನ ಕ್ಲೋಸ್ ಒನ್ಸ್ ನಾನು ಕೊಟ್ಟಿದ ತಕ್ಷಣ ನಾನು ಆ ಫೀಲ್ಡಲ್ಲಿ ವೆಂಚರ್ ಮಾಡಿದ್ದೀನಿ. ಮಿಸ್ ಇಂಡಿಯಾ ಆಗೋದಕ್ಕೆ ಏನೆಲ್ಲ ಕ್ವಾಲಿಟೀಸ್ ಬೇಕಾಗುತ್ತೆ? ಸರ್ ನಾನು ಈ ಪ್ಲ್ಯಾಟ್ಫಾರ್ಮನ್ನು ಜಾಯಿನ್ ಮಾಡೋಕ್ಕಿಂತ ಮುಂಚೆ ನಾನು ತುಂಬ ಬಯಸಿತ್ತು. ಏನಂದರೆ ಈ ಫೀಲ್ಡಲ್ಲಿ ನೀವು ತುಂಬ ಯಂಗ್ ಆಗಿ ಇರಬೇಕು, ಟ್ಯಾಟೂಸ್ ಅಥವಾ ಇಯರ್ ಪಿಯರ್ಸಿಂಗ್ಸ್ ಇದೆಲ್ಲ ಇರಬಾರ್ದು ಅಂತ ಆ ಥರ ಎಲ್ಲರೂ ನೋಷನ್ ಕೊಟ್ಟಿದ್ದಾರೆ ನನಗೆ. ಆ್ಯಂಡ್ ಗೋವಾದಿಂದ ಯಾರೂ ವಿನ್ ಆಗಿಲ್ಲ ಇನ್ನ ತನಕ. ಐ ವಾಸ್ ದ ಫಸ್ಟ್ ಪರ್ಸನ್ ಟು ಅಚೀವ್ ದಟ್ ಫೀಟ್. ಸೊ ಅವಾಗ ತುಂಬ ಡೌಟ್ಸ್ ಇತ್ತು, ಲೈಕ್ ಯು ನೀಡ್ ಟು ಬಿ ಪರ್ಫೆಕ್ಟ್, ಆ ಥರ ಒಂದು ಇದಿರಬೇಕು, ಕಮಾಂಡ್ ಇರಬೇಕು, ಫಿಸಿಕಲಿ ಒಂದು ಸರ್ಟನ್ ಟೈಪ್ ಇರಬೇಕು ಅಂತ. ಬಟ್ ಆನ್ ದಿಸ್ ಜರ್ನಿ ಐವ್ ರಿಯಲೈಸ್ ದಟ್ ಇಟ್ಸ್ ಮೋರ್ ಅಬೌಟ್ ಅಥೆಂಟಿಸಿಟಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಎಲ್ಲರದ್ದು ಒಪಿನಿಯನ್ ಸೇಮೇ ಆಗಿಬಿಟ್ಟಿದೆ. ನಾವೆಲ್ಲರೂ ChatGPT ಹಾಕಿ ಅದು ಒಂದೇ ಎಲ್ಲರೂ ಸೇಮ್ ರಿಪಿಟೇಟಿವ್ ಸೌಂಡ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ವಾಟ್ ದೇ ವಾಂಟ್ ಈಸ್ ಯಾರೋ ಒಂದು ಫ್ರೆಶ್ ಪರ್ಸ್ಪೆಕ್ಟಿವನ್ನು, ನಮ್ಮ ಫ್ರೆಶ್ ಆನೆಸ್ಟ್ ಒಪಿನಿಯನನ್ನು ಕೊಡುವವರು. ದ್ಯಾಟ್ಸ್ ವಾಟ್ ದೇ ಆರ್ ಲುಕಿಂಗ್ ಫಾರ್. ಇಟ್ಸ್ ಎಸ್ ಡೆಫಿನೆಟ್ಲಿ ಬ್ಯೂಟಿ ಈಸ್ ಇಂಪಾರ್ಟೆಂಟ್, ಬಟ್ ಸಬ್ಸ್ಟೆನ್ಸು ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ರೆಪ್ರೆಸೆಂಟೇಷನ್, ನಿಮ್ಮ ಸ್ಟೋರಿ ಲೈನ್, ನಿಮ್ಮ ಲೈಫಲ್ಲಿ ಏನಾಯಿತು, ಹೌ ಯು ಓವರ್ಕೇಮ್ ಥಿಂಗ್ಸ್, ಆ್ಯಂಡ್ ನೀವು ಹೆಂಗೆ ಅದನ್ನು ಕಮ್ಯುನಿಕೇಟ್ ಮಾಡ್ತೀರಾ ಅದ್ರ ಮೇಲೆ ತುಂಬ ಡಿಪೆಂಡೆಂಟ್ ಆಗಿದೆ. ಸೊ ಮೋಸ್ಟ್ಲಿ ಶ್ರಮ ಇದು ಚಿಕ್ಕವರಿಂದನಾ ಅಥವಾ ಹೇಗೆ? ಇಲ್ಲ ಸರ್, ನಾನು ನನ್ನ ಫಾರ್ಮಲ್ ಟ್ರೈನಿಂಗ್ ಅಂದರೆ ಫಾರ್ ಪ್ಯಾಜೆಂಟ್ ಈ ಜಾನ್ವರಿಯಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಮಿಸ್ ಇಂಡಿಯಾ ಆಗಬೇಕು ಅಂತ? ಹೌದು. ಅಂದರೆ ಮನಸ್ಸಲ್ಲಿತ್ತು, ಬಟ್ ಅದು ಆಗೋದಿಲ್ಲ, ಐ ಆಮ್ ಓಲ್ಡ್. ಸೊ ಐ ಆಮ್ 24, ಟರ್ನಿಂಗ್ 25 ದಿಸ್ ಇಯರ್. ಅದು ನಿಮ್ಮ ಲಾಸ್ಟ್ ಇಯರ್ ಆಗುತ್ತೆ ಫಾರ್ ಅಪ್ಲೈಯಿಂಗ್. ಸೊ ಐ ಥಾಟ್ ಲೈಕ್ ವೈ ವಿಲ್ ದೇ ವಾಂಟ್ ಮೀ ಅಂತ ಆ ಥರ ಥಾಟ್ಸ್ ಬಂದಿತ್ತು. ಬಟ್ ದೆನ್ ಮೈ ಫ್ರೆಂಡ್ಸ್ ವೆರ್ ಲೈಕ್ ಯು ಹ್ಯಾವ್ ಟು ಟ್ರೈ ಅಂತ. ಸೊ ದೆನ್ ನನಗೂ ಸ್ವಲ್ಪ ಧೈರ್ಯ ಬಂತು. ಆ್ಯಂಡ್ ದೆನ್ ಜಾನ್ವರಿಯಲ್ಲಿ ಐ ಸ್ಟಾರ್ಟೆಡ್ ಗೆಟಿಂಗ್ ಮೈ ಪಿಕ್ಚರ್ಸ್ ಡನ್. ವಾಕನ್ನು ಸ್ವಲ್ಪ ಕ್ಯೂರೇಟ್ ಮಾಡಿದ್ದೀನಿ ನನ್ನ ಪರ್ಸ್ನಾಲಿಟಿ ಬೇಸಿಸ್ ಅಲ್ಲಿ. ಮತ್ತು ಕಮ್ಯುನಿಕೇಷನನ್ನು ನಾನು ಸ್ವಲ್ಪ ಇಂಪ್ರೂವ್ ಮಾಡಿದ್ದೀನಿ. ಅದೆಲ್ಲ ಕ್ಲಾಸಸ್ ತೊಗೊಂಡಿದ್ದ ನಂತರ ಆಲ್ಮೋಸ್ಟ್ ಮಾರ್ಚಲ್ಲಿ ವಿ ಹ್ಯಾಡ್ ಅವರ್ ಫಸ್ಟ್ ರೌಂಡ್ ಆಫ್ ಆಡಿಷನ್ಸ್. ಸೊ ತುಂಬ ಕ್ವಿಕ್ಲಿ ಆಗೋಯ್ತು. ಸಾಧ್ವಿ ಸೈಲ್ ಅವರು ಓದಿದ್ದೇನು? ಎಲ್ಲಿಂದ ಸ್ಟಡಿ ಶುರುವಾಯಿತು? ಎಲ್ಲಿ ತನಕ ಓದಿದ್ದಾರೆ? ಆ್ಯಕ್ಚುಲಿ ಸರ್ ಫಸ್ಟ್ ಗೋವಾದಲ್ಲಿ ಕಿಂಡರ್ ಗಾರ್ಡನ್ ಮತ್ತೆಲ್ಲ ಮುಗಿಸಿ ಅದಾದಮೇಲೆ ಕಾರವಾರದಲ್ಲಿ ಅಮೃತ ವಿದ್ಯಾಲಯ. ಮೂಲ ಗೋವಾನ? ಹೌದು, ಮೂಲ ಗೋವಾ. ಅಲ್ಲೇ ಬರ್ತ್ ಆಗಿತ್ತು. ಸೊ ಅದಾದಮೇಲೆ ಕಾರವಾರಿಗೆ ಶಿಫ್ಟ್ ಆದ್ವಿ ನಾವು. ಆ್ಯಂಡ್ ದೆನ್ ಅಲ್ಲಿ ಅಮೃತ ವಿದ್ಯಾಲಯಂ ಅಂತ ಒಂದು CBSE ಸ್ಕೂಲ್ ಇದೆ, ಅಲ್ಲಿ ಓದಿದ್ದೀನಿ. ಅದಾದ ತಕ್ಷಣ ನಾನು ಇಲ್ಲಿ ಇಂಡಸ್ ಇಂಟರ್ನ್ಯಾಷನಲ್ ನಮ್ಮ ಬೆಂಗಳೂರು ಸರ್ಜಾಪುರದಲ್ಲಿ ಇದೆಯಲ್ಲ, ಅಲ್ಲಿ IB ಡಿಪ್ಲೊಮಾನ ಕಲ್ತಿದ್ದೀನಿ. ಅದಾದಮೇಲೆ ಇಟ್ಸ್ ನ್ಯಾಚುರಲ್ IB ಡಿಪ್ಲೊಮಾ ಮಾಡಿದ ತಕ್ಷಣ ನೀವು ಇಂಟರ್ನ್ಯಾಷನಲ್ ಸ್ಪೇಸಲ್ಲೇ ಹೋಗ್ತೀವಿ ಅಂತ. ಸೊ ಆಮೇಲೆ ಕ್ಯಾನಡಾಲ್ಲಿ ನನ್ನ ಸ್ಕಾಲರ್ಶಿಪ್ ಸಿಕ್ತು. ಸೊ ಅಲ್ಲಿ ಡಬಲ್ ಮೇಜರ್ ಇನ್ ಎಕನಾಮಿಕ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅದಾದ ನಂತರ ಐ ಕೇಮ್ ಹಿಯರ್ ಅಗೇನ್ ಟು ಬ್ಯಾಂಗ್ಳೂರ್. ಸೈಡ್ ಬೈ ಸೈಡ್ ಮಾಡಲಿಂಗ್ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಐ ವಾಸ್ ವರ್ಕಿಂಗ್ ಎಟ್ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್. ಸೊ ಸ್ವಲ್ಪ ಟೈಮ್ ಅಲ್ಲೇ ಇದೆ. ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ನನ್ನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ. ದೆನ್ ಅದೊಂದು ಕಾಲಿಂಗ್ ಇತ್ತು. ಯಾಕಂದರೆ ಓಕೆ, ಒನ್ ಲಾಸ್ಟ್ ಇಯರ್, ಒನ್ ಲಾಸ್ಟ್ ಚಾನ್ಸ್. ಅದರ್ವೈಸ್ ಲೈಫ್ ಟೈಮಲ್ಲಿ ಅದು ಒಂದು ರಿಗ್ರೆಟ್ ಇರುತ್ತೆ ದಟ್ ಐ ಶುಡ್ ಹ್ಯಾವ್ ಟ್ರೈಡ್ ಅಂತ. ಹೂ ನೋಸ್ ಏನಾಗುತ್ತೆ ಅಂತ. ಆ್ಯಂಡ್ ಥ್ಯಾಂಕ್ ಗಾಡ್ ಐ ಟ್ರೈಡ್ ಬಿಕಾಸ್ ನಾವ್ ಐ ಆಮ್ ಹಿಯರ್. ಈಗ ನೀವು ಕರ್ನಾಟಕ ಬಿಟ್ಟು ಗೋವನ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಗೋವಾದಿಂದ ಪ್ರತಿನಿಧಿಸ್ತಾ ಇದ್ರಿ, ಸೊ ಅಲ್ಲಿಂದ ಆಯ್ಕೆ ಆಗಿದ್ದು ಅಂದರೆ ಕರ್ನಾಟಕದಲ್ಲಿ ಸಪೋರ್ಟ್ ಇರಲಿಲ್ವಾ ಅಂತನಾ ಅಥವಾ ಹೇಗೆ? ಇಲ್ಲ ಸರ್, ಹಾಗೇನೂ ಇಲ್ಲ. ಆ್ಯಕ್ಚುಲಿ ದಿಸ್ ಇಯರ್ ನಮ್ಮ ಥೀಮ್ ಇದೆ ಡಾಟರ್ ಆಫ್ ದ ಸಾಯಿಲ್ ಅಂತ. ಸೊ ನಾನು ಕರ್ನಾಟಕದಿಂದನೂ ಆಡಿಷನ್ ಮಾಡಿದೆ, ಗೋವಾದಿಂದನೂ ಆಡಿಷನ್ ಮಾಡಿದೆ. ಸೊ ಯು ಕ್ಯಾನ್ ಆಡಿಷನ್ ಫ್ರಮ್ ಅಟ್ ಮ್ಯಾಕ್ಸ್ 3 ಪ್ಲೇಸಸ್, ಪ್ರೊವೈಡೆಡ್ ನಿಮ್ಮ ಬರ್ತ್ ಪ್ಲೇಸ್ ಇರ್ಬೋದು, ಇಲ್ಲಾಂದರೆ ಯು ಹ್ಯಾವ್ ಸಮ್ ಕಲ್ಚರಲ್ ರೂಟ್ಸ್ ಇನ್ ದಟ್ ಪ್ಲೇಸ್. ಸೊ ಐ ಥಿಂಕ್ ಆ ಥೀಮನ್ನು ನೋಡಿದರೆ ಐ ಥಿಂಕ್ ದಟ್ಸ್ ಹೌ ಇಟ್ ವಾಸ್ ಸಪೋಸ್ ಟು ವರ್ಕ್. ಯಾಕಂದರೆ ನನ್ನ ಜನ್ಮಭೂಮಿ ಗೋವಾ, ಭೂಮಿ ಕರ್ನಾಟಕ.
ಸೊ ಐ ಥಿಂಕ್ ದೇವ್ರದ್ದೇ ಮನಸ್ಸಿತ್ತು ದಟ್ ಐ ರೆಪ್ರೆಸೆಂಟ್ ಗೋವಾ, ನನ್ನ ಜನ್ಮಭೂಮಿಯನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡೋಕ್ಕೆ, ಆ್ಯಂಡ್ ಹೋಪ್ಫುಲಿ ನನ್ನ ಕರ್ಮಭೂಮಿಗೂ ನಾನು ಏನೋ ಕಾಂಟ್ರಿಬ್ಯೂಷನ್ ಕೊಡ್ತೀನಂತ ನನಗೆ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಇದೆ. ಸಾಧ್ವಿ ಸೈಲ್ ಅವರಿಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ? 7 languages, ಸರ್, ಎಕ್ಸ್ಕ್ಲೂಡಿಂಗ್ ಇಂಗ್ಲೀಷ್. ಯಾವ್ದು ಲ್ಯಾಂಗ್ವೇಜ್ ಬರಲ್ಲ ಅಂತ ಕೇಳಬೇಕಾಗಿತ್ತು. ಸೊ ಇಂಗ್ಲೀಷನ್ನು ಇಫ್ ಯು ಹೋಲ್ಡ್ ದೆನ್ ಇಟ್ಸ್ 8 languages. ಕನ್ನಡ, ಹಿಂದಿ, ಮರಾಠಿ, ಕೊಂಕಣಿ, ಸ್ಪ್ಯಾನಿಷ್, ಪೋರ್ಚುಗೀಸ್ ಮತ್ತು ನೇಪಾಳಿ. ಆ್ಯಂಡ್ ಇಂಗ್ಲೀಷ್ ಇಸ್ ದ 8th language. ಹೀರೋಯಿನ್ ಆಗುವ ಆಸೆ ಇದೆಯಾ ಸರ್? ಅಂದರೆ ನನ್ನ ಜರ್ನಿಯಿಂದ ಒಂದೇ ಗೊತ್ತಾಗಿದೆ ನನಗೆ, ಯು ಶುಡ್ ನೆವರ್ ಸೇ ನೋ ಟು ಎನಿ ಆಪರ್ಚುನಿಟಿ ಸರ್. ಯಾಕಂದರೆ ಯಾವುದು ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಟ್ವೈಸ್ ಅದನ್ನು ನಾಕ್ ಮಾಡಲ್ಲ. ಸೊ ವೆನ್ ಎವರ್ ಯು ಗೆಟ್ ಎನಿ ಆಪರ್ಚುನಿಟಿ ಯು ಶುಡ್ ಸೀಸ್ ದ ಡೇ. ದಟ್ಸ್ ವಾಟ್ ಮೈ ಡ್ಯಾಡ್ ಇಸ್ ಆಲ್ಸೋ ಟಾಟ್ ಮೀ, ಮೈ ಗ್ರ್ಯಾಂಡ್ ಮಾಮ್ ಶಿ ಈಸ್ ಆಲ್ಸೋ ಟಾಟ್ ಮೀ ದ ಸೇಮ್ ಥಿಂಗ್. ಸೊ ಇವಾಗ ಪ್ರೈಮರಿಲಿ ನನ್ನ ಫೋಕಸ್ ಇಸ್ ಡೆಫಿನೆಟ್ಲಿ ಮಿಸ್ ವರ್ಲ್ಡ್. ಸೊ ಅದರಲ್ಲೇ ನಾನು ಫುಲ್ ಪ್ರಯತ್ನ ಮಾಡಬೇಕು ಇವಾಗ ಫಾರ್ 1 year ಅಂಟಿಲ್ ನೆಕ್ಸ್ಟ್ ಇಯರ್ ಆಫ್ ಮೇ ಟಂಜಾನಿಯಾಲಿದೆ. ಸೊ ಮಿಸ್ ವರ್ಲ್ಡ್ ಆ ಕ್ರೌನನ್ನು ನನಗೆ ಇಂಡಿಯಾಗೆ ತರೋದು ತುಂಬ ಮನಸ್ಸಿದೆ. ಸೊ ಫಾರ್ ನೌ ದ್ಯಾಟ್ಸ್ ದ ಫೋಕಸ್. ಅದಾದ ತಕ್ಷಣ ಇಫ್ ದ ಕರೆಕ್ಟ್ ಆಪರ್ಚುನಿಟಿ ಪ್ರೆಸೆಂಟ್ಸ್, ಮತ್ತು ಆ ಸ್ಕಿಲ್, ಆ್ಯಕ್ಟಿಂಗು ಒಂದು ಸ್ಕಿಲ್, ಒಂದು ಕಲಾ ಇದೆಯಲ್ಲ, ಸೊ ಅದನ್ನು ಕಲಿಯೋಕ್ಕೂ ಎಲ್ಲರಿಗೂ ಪಾಸಿಬಲ್ ಇಲ್ಲ ಅದು. ಸೊ ಇನ್ ಕೇಸ್ ಐ ಕ್ಯಾನ್ ಡೂ ಜಸ್ಟಿಸ್ ಟು ದ್ಯಾಟ್, ದೆನ್ ವೈ ನಾಟ್. ಸೊ ಹವ್ಯಾಸಗಳೇನು ಸಾಧ್ವಿ ಅವರಿಗೆ? ಸೊ ಮೋಸ್ಟ್ಲಿ ಆ್ಯಕ್ಚುಲಿ ಮೈ ಫೇವ್ರೆಟ್ ಥಿಂಗ್ ಟು ಡೂ ಇಸ್ ವಾಚ್ ಮೂವೀಸ್. ನಾನು ಮೂವಿ ಬಫ್. ಹಾಂ, ಅಂದರೆ ಯಾವಾಗಲೂ ಏನೋ ಊಟ ಮಾಡುವಾಗ, ಮಾತಾಡ್ಸುವಾಗ, ಇಲ್ಲಾಂದರೆ ನನ್ನ ಫ್ರೆಂಡ್ಸ್ ಜೊತೆಗೆ ಕೂತ್ಕೊಂಡು ಮೂವೀಸನ್ನು ನೋಡೋದು. ದಟ್ಸ್ ಒನ್ ಥಿಂಗ್ ದಟ್ ಐ ಡೂ ಅ ಲಾಟ್. ಬಟ್ ಇಲ್ಲಾಂದರೆ ನಾನು ಸ್ಕೆಚಿಂಗು, ಟ್ಯಾಕ್ಸಿಡರ್ಮಿ ಅಂತ ಇದೆ. ಸೊ ವೇರ್ ನೀವು ಇನ್ಸೆಕ್ಟ್ಸನ್ನು ಲೈಕ್ ಪ್ರಿಸರ್ವ್ ಮಾಡ್ತೀರಾ. ಸೊ ಅದೊಂದು ಆರ್ಟ್ ಇದೆ ಅದಕ್ಕೆ. ಸೊ ಅದು ಲರ್ನ್ ಮಾಡಿದ್ದೀನಿ ಕ್ಯಾನಡಾದಲ್ಲಿ. ಆ್ಯಂಡ್ ಐ ಆಮ್ ಆಲ್ಸೋ ಅ ಸರ್ಟಿಫೈಡ್ ಬೀ ಕೀಪರ್. ಸೊ ಈ ಥರ ಎಲ್ಲ ಬೇರೆ ಬೇರೆ ಐ ಲೈಕ್ ಟು ಎಕ್ಸ್ಪೆರಿಮೆಂಟ್ ಸರ್. ತುಂಬ ಕ್ಯೂರಿಯಾಸಿಟಿ ಇದೆ ಮೈಂಡಲ್ಲಿ. ಇವನ್ ವೆನ್ ಐ ವಾಸ್ ವೆರಿ ಯಂಗ್, ನನ್ನ ಕೇಳ್ತಾಯಿದ್ರು ವಾಟ್ ಯು ವಾಂಟ್ ಟು ಬಿಕಮ್ ವೆನ್ ಯು ಗ್ರೋ ಓಲ್ಡ್. ಆ್ಯಂಡ್ ನನ್ನ ಆನ್ಸರ್ ಯಾವಾಗಲೂ ನಾನು ಯಾವ ಮೂವಿ ನೋಡ್ತೀನಲ್ಲ ಅದ್ರದ್ದು ಮೇನ್ ಕ್ಯಾರೆಕ್ಟರ್ ಅವ್ರು ಏನು ಪ್ರೊಫೆಷನ್ ಇದೆ ಆ ಸೇಮ್ ಪ್ರೊಫೆಷನ್ ನನಗೆ ಆಗಬೇಕಂತ ನೆಕ್ಸ್ಟ್ ಡೇ ನಾನು ಹೇಳ್ತಾ ಇದ್ದೆ. ಸೊ ಇಟ್ಸ್ ನಾಟ್ ಔಟ್ ಆಫ್ ಕನ್ಫ್ಯೂಷನ್. ಐ ಥಿಂಕ್ ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ ಸಿನ್ಸ್ ಚೈಲ್ಡ್ಹುಡ್. ಸೊ ಅದಕ್ಕೆ ಈ ಥರ ಎಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿದ್ದೀನಿ. ಈವನ್ ಲ್ಯಾಂಗ್ವೇಜ್ ಕಲಿಯುವಾಗ ಸೇಮ್ ಕ್ಯೂರಿಯಾಸಿಟಿನೇ ಹ್ಯಾಂಡಿ ಬಂದಿದೆ ನನಗೆ. ಆರಂಭದಲ್ಲಿ ಕನಸೇನಿತ್ತು? ಅಂದರೆ ತಂದೆ ಥರ ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕು ಅನ್ನೋದಿತ್ತ, ಅಥವಾ ಈ ರೀತಿಯಾಗಿ ಮಾಡಲಿಂಗ್ ಕ್ಷೇತ್ರಕ್ಕೆ ಬರಬೇಕು ಅನ್ನೋದಾ? ಸರ್ ಅಂದರೆ 2 motives ಇತ್ತು. ಏನಂದರೆ ನಂದು ಒಂದು ನೇಮ್, ಫೇಮ್, ಮತ್ತು ನಾನು ನನ್ನ ದೇಶಕ್ಕೆ ರೆಪ್ರೆಸೆಂಟ್ ಮಾಡಬೇಕು ಇನ್ ವಾಟ್ ಎವರ್ ಕೆಪಾಸಿಟಿ ಪಾಸಿಬಲ್, ಅದೊಂದಿತ್ತು. ಅಂದರೆ ಇನಿಷಿಯಲಿ ಐ ವಾಂಟೆಡ್ ಟು ಗೆಟ್ ಇನ್ ಟು ಡಿಪ್ಲೊಮಸಿ ಸರ್, ಬಿಕಾಸ್ ನನ್ನ ಪ್ರೋಗ್ರಾಮ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಕನಾಮಿಕ್ಸ್, ನ್ಯಾಚುರಲ್ ಸ್ಟೆಪ್ ಇಸ್ ಡಿಪ್ಲೊಮಸಿ. ಬಟ್ ನಾನು ಓದಿದ್ದು ಕ್ಯಾನಡಾದಲ್ಲಿ, ಆ್ಯಂಡ್ ದೆನ್ ಹಿಯರ್ ಯು ಹ್ಯಾವ್ ಟು ರೈಟ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಆಲ್ರೆಡಿ the time had passed for me to prepare by the time I realized it. So then ಅದಕ್ಕೆ ಲೈಕ್ ಐ ಡೈವರ್ಟೆಡ್ ಟು ಪ್ಯಾಜೆಂಟ್ರಿ. ಯಾಕಂದರೆ ಇಟ್ ಆಲ್ಸೋ ಗಿವ್ಸ್ ಯು ಸಚ್ ಅ ಬಿಗ್ ಪ್ಲ್ಯಾಟ್ಫಾರ್ಮ್. ಇಫ್ ಎನಿಥಿಂಗ್ ಇವಾಗ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡೋದೇ ಇದು ಒಂದು ಪ್ರೂಫ್ ಇದೆ ಅದಕ್ಕೆ, ದಟ್ ಟುಡೇ ಐ ಕ್ಯಾನ್ ರೀಚ್ ದ ಮಾಸಸ್ ಆ್ಯಂಡ್ ಐ ಕ್ಯಾನ್ ಟೆಲ್ ದೆಮ್ ಮೈ ಥಾಟ್ಸ್ ಆ್ಯಂಡ್ ಮೈ ಪರ್ಸ್ಪೆಕ್ಟಿವ್ ಬಿಕಾಸ್ ಆಫ್ ದಿಸ್ ಫೆಮಿನಾ ಮಿಸ್ ಇಂಡಿಯಾ ಸ್ಟೇಜ್. ಸ್ಟಡೀಸ್ ಎಲ್ಲ ವಿದೇಶದಲ್ಲಿ ಇದ್ರೂ ಕೂಡ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ? ಆ್ಯಕ್ಚುಲಿ ತುಂಬ ಇಂಪ್ರೂವ್ ಮಾಡ್ತಾನೆ ಇದ್ದೀನಿ. ಫ್ರೆಂಡ್ಸ್ ಎಲ್ಲ ನನಗೆ ತುಂಬ ಪುಷ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವರು ಕನ್ನಡದಲ್ಲೇ ಮಾತಾಡ್ತಾ ಇರ್ತಾರೆ. ಸೊ ಲ್ಯಾಂಗ್ವೇಜ್ ಅಂದರೆ ನಾನು ತುಂಬ ಬೇರೆ ಬೇರೆ ಲ್ಯಾಂಗ್ವೇಜನ್ನು ಕಲಿಯೋದು ನನಗೆ ತುಂಬ ಇಷ್ಟ. ನಿಮ್ಮ ಈ ಕ್ಷೇತ್ರ ಆಯ್ಕೆಯಲ್ಲಿ ತಂದೆಯವರ ವಿರೋಧ ಇರಲಿಲ್ಲ? ಯಾಕಂದರೆ ತಂದೆಯವರು ಶಾಸಕರು, ಈಗ ಪೊಲಿಟಿಕಲ್ ಇದ್ದಾರೆ, ಒಳ್ಳೆ ಲೈಫ್ ಇರಬಹುದು ಅಂತೇಳಿ. ಹೌದು, ಬೇಜಾರಾಗಿರ್ಲಿಲ್ವ? ಇತ್ತು ಸರ್, ಇತ್ತು. ಯಾರಿಗೂ ಇರುತ್ತೆ. ಅಂದರೆ ಈ ಫೀಲ್ಡಲ್ಲಿ ಪೇರೆಂಟ್ಸ್ ಸ್ವಲ್ಪ ಸ್ಕೇರ್ಡ್ ಆಗಿರ್ತಾರೆ. ಬಟ್ ಅವರು ನನಗೆ ಒಂದೇ ಹೇಳಿದರು, ನಿನ್ನನ್ನು ಶಿಕ್ಷಣ ಕೊಟ್ಟಿದ್ದೀನಿ, ಎಲ್ಲ ನಿನ್ನ ಇಂಡಿಪೆಂಡೆಂಟ್ ಮಾಡೋಕ್ಕೆ ಏನು ನನ್ನ ಕೆಪಾಸಿಟಿಯಲ್ಲಿ ಏನಿದೆ ಅದನ್ನು ಮಾಡಿದ್ದೀನಿ. ಇವಾಗ ವಾಟ್ ಎವರ್ ಯೋರ್ ಡಿಸಿಷನ್ ಇಸ್, ಅದು ನಿನ್ನ ಡಿಸಿಷನ್, ಅದು ಕಾನ್ಸಿಕ್ವೆನ್ಸ್ ಏನಿರುತ್ತೆ ದಟ್ ಈಸ್ ಯೋರ್ಸ್ ಟು ಬೇರ್ ಅಂತ. ಸೊ ನಾನು ಸ್ವಲ್ಪ ಚಾಲೆಂಜ್ ಆಗಿ ಕೊಟ್ಟು, ಇಲ್ಲ ಪಾಪ ಮಾಡ್ತೀನಿ, ನೋಡ್ತೀನಿ ನಾನು ಆದರೆ ಆಯಿತು ಅಂತ ಆ ಸ್ಪಿರಿಟಲ್ಲಿ ಹೋದ್ವಿ. ಬಟ್ ಹಿ ಹ್ಯಾಸ್ ನೆವರ್ ಅಪೋಸ್ಡ್ ಮೀ ಇನ್ ಎನಿ ಸೆನ್ಸ್. ಅದು ಫಾದರ್ ಡಾಟರ್ ಬಾಂಡ್ ಹಂಗೆ ಇರುತ್ತೆ. ವಿ ಆರ್ ಆಲ್ವೇಸ್ ಚಾಲೆಂಜಿಂಗ್ ಅವರ್ ಡ್ಯಾಡ್ಸ್, ಬಟ್ ಇನ್ ಅ ಲವಿಂಗ್ ವೇ. ಫಸ್ಟ್ ನೀವು ವಿನ್ ಆದ ತಕ್ಷಣ, ಅಂದರೆ ಮೊಮೆಂಟ್ ಬಂದಾದ ತಕ್ಷಣ, ನಿಮ್ಮ ಹೆಸರು ಅನೌನ್ಸ್ ಆದ ತಕ್ಷಣ ಯಾರಿಗೆ ಕಾಲ್ ಮಾಡಿದ್ರಿ? ತಂದೆಯವರಿಗೆ ತಿಳಿಸಿದ್ದೀನಿ. ಖುಷಿ ಪಟ್ಟರು ಅವರು ಆ್ಯಕ್ಚುಲಿ ತುಂಬ ಆಶ್ಚರ್ಯದಲ್ಲೇ ಇದ್ರು. ಯಾಕಂದರೆ ನನ್ನ ಕ್ರೌನು ಇತ್ತು ತಲೆ ಮೇಲೆ, ಬಟ್
ಅವ್ರು ವಿಡಿಯೋ ಕಾಲಲ್ಲಿ ನೋಡ್ತಾನೂ ಇದ್ದಾರೆ, ಬಟ್ ಈಸ್ ಆಸ್ಕಿಂಗ್ ಮಿ ಅಗೇನ್ ಅಂಡ್ ಅಗೇನ್ ಕನ್ಫರ್ಮೇಶನ್ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ವಿಡಿಯೋ ಕಾಲ್ ವೈರಲ್ ಆಗಿದೆ. ಹೌದು ಹೌದು ಅಲ್ಲಿ ಜಸ್ಟ್ ಅನೌನ್ಸ್ ಆದ್ಮೇಲೆ ನೀವು ವಿಡಿಯೋ ಕಾಲ್ ಮಾಡ್ತೀರಿ. ಕರೆಕ್ಟ್. ಸೊ ಅವ್ರು ತುಂಬಾ ಶಾಕ್ ಆಗಿದ್ರು. ಅಂಡ್ ಪುನಃ ನಾನು ಹೇಳ್ತಾ ಇದ್ದೀನಿ ಆಯ್ತು ನಂದಾಯ್ತು ಅಂತ, ಬಟ್ ಅವ್ರಿಗೆ ಅಷ್ಟೇನು ಫೇತ್ ಇಲ್ಲ ಆಗಿತ್ತು. ನನ್ಗೆ ಸ್ವಲ್ಪ ಒಂದು ಫೀಲಿಂಗ್ ಬಂದಿತ್ತು, ಬಟ್ ಅಷ್ಟೇನು ಕಾನ್ಫಿಡೆನ್ಸ್ ಇಲ್ಲಾಗಿತ್ತು. ದಟ್ಸ್ ವೈ ಐ ಡೆಂಟ್ ಕಾಲ್ ದೆಮ್. ನಾನು ಹೇಳಿದೆ ಬಿಕಾಸ್ ಐ ಡೆಂಟ್ ವಾಂಟ್ ಟು ಡಿಸಪಾಯಿಂಟ್ ದೆಮ್. ಮತ್ತೆ ಇಷ್ಟು ರೆಬೆಲ್ ಮಾಡಿ ಅಲ್ಲಿ ಹೋಗಿದ್ದೀನಿ. ಸೊ ಏನೋ ಅದ್ರದ್ದು ಏನೋ ಸಾಧನೆ ಆಗಿಲ್ಲ ಆದರೆ ನನಗೆ ಸ್ವಲ್ಪ ಬೇಜಾರಾಗತ್ತೆ, ಅವರಿಗೂ ಬೇಜಾರಾಗತ್ತೆ ಅಂತ ನಾನು ಅವ್ರಿಗೆ ಕರೀಲಿಲ್ಲ. ಬಟ್ ದ್ಯಾಟ್ ಮೂಮೆಂಟ್ ವಾಸ್ ವೆರಿ ಸ್ಪೆಷಲ್. ಯಾಕಂದರೆ ಸರ್, ಡ್ಯಾಡ್ಸ್ ಆರ್ ವೆರಿ ಲೆಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ರೆಸಿವ್ನೆಸ್. ಅವರು ಅಷ್ಟೇನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಬಟ್ ಯಾವಾಗಲೂ ನಮ್ಮ ಕಾಲ್ ವಿತ್ ಮೀ ಆ್ಯಂಡ್ ಮೈ ಡ್ಯಾಡ್ ಇಟ್ ವಿಲ್ ಬಿ ಲೈಕ್ ಓಕೆ ದಿಸ್ ಅಂದರೆ ನನಗೆ ಇದು ಬೇಕು ಅದು ಮಾಡಬೇಕು, ವೆರಿ ಕಟ್ ಟು ಕಟ್. ಬಟ್ this was the first time in so many years that on call ಅವರು ನನ್ನನ್ನು ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಟರು at the end, and that was a very big moment for me, and I could see the tears in his eyes. So ಅದು I could see he was very proud of me. ನಿಮ್ಮ ಈ ಜರ್ನಿಗೆ ಫ್ಯಾಮಿಲಿ ಸಪೋರ್ಟ್ ಇತ್ತು, ಹಂಗಾಗಿ ಇಲ್ಲಿ ತನಕ ಬಂದಿದ್ರಿ. ಹೌದು ಸರ್, ಫ್ಯಾಮಿಲಿ ಅಂದರೆ ದೇ ಲವ್ ಅಸ್ ಅಲ್ಟಿಮೇಟ್ಲಿ. ಸೊ ಅವ್ರ ಸಪೋರ್ಟ್, ಅವ್ರ ಆಶೀರ್ವಾದ ಯಾವಾಗಲೂ ಇರುತ್ತೆ. ಬಟ್ ಎಸ್, ಸರ್ಟನ್ ಚಾಯ್ಸಸ್ ಅವರು ಔಟ್ ಆಫ್ ಅಂದರೆ ನಿಮ್ಮ ಲವ್ಗೋಸ್ಕರನೇ ದಿಲ್ ಬಿ ಅ ಲಿಟಲ್ ಸ್ಕೇರ್ಡ್ ಫಾರ್ ಯು. ಅದಕ್ಕೆ ಅವರು ಅಷ್ಟೇನೂ ಪುಷ್ ಮಾಡೋದಿಲ್ಲ, ಬಟ್ ದಿಲ್ ಆಲ್ವೇಸ್ ಬಿ ಸ್ಟ್ಯಾಂಡಿಂಗ್ ಬಿಹೈಂಡ್ ಯು ಈವನ್ ವೆನ್ ಯು ಥಿಂಕ್ ದಟ್ ದೇ ಆರ್ ನಾಟ್. ಸೊ ಅದೇ ನನ್ನ ಸ್ಟೋರಿ ಆಗಿದೆ. ಸಾಧ್ವಿ ಸೈಲ್ ಅವರು ಲವಲ್ಲಿ ಬಿದ್ದಿದ್ದಾರಾ? ಇಲ್ಲ ಸರ್, ಅನ್ಫಾರ್ಚುನೇಟ್ಲಿ ಇಲ್ಲ. ಕನ್ಸಿನ ರಾಜ ಹೇಗಿರಬೇಕು ಅಷ್ಟೊಂದು ಏನೋ ಥಾಟ್ ಕೊಟ್ಟಿಲ್ಲ, ಬಟ್ ಒಂದು ಬೆಸ್ಟ್ ಫ್ರೆಂಡ್ ಥರ ಇರಬೇಕು, ಆಲ್ವೇಸ್ ಸಪೋರ್ಟಿಂಗ್ ಈಚ್ ಅದರ್, ಆ್ಯಂಡ್ ಮೋಸ್ಟ್ಲಿ ಕರಿಯರ್ ಓರಿಯೆಂಟೆಡ್ ಇರಬೇಕು. ಯಾಕಂದರೆ ಐ ಫೀಲ್ ದಟ್ ಯು ನೀಡ್ ಟು ಹ್ಯಾವ್ ಅ ಪ್ಯಾಷನ್ ಆಫ್ ಯುವರ್ ಓನ್ ಟು ಬಿ ಹ್ಯಾಪಿ, ಟು ಬಿ ಡೆಡಿಕೇಟೆಡ್ ಟು ಸಮಥಿಂಗ್ ಇಸ್ ವಾಟ್ಸ್ ಇಂಪಾರ್ಟೆಂಟ್. ಸೊ ಅದೇ ಐ ಥಿಂಕ್ ದೀಸ್ ಆರ್ ದ ಟೂ ಕ್ವಾಲಿಟೀಸ್. ನಿಮಗೆ ರೋಲ್ ಮಾಡೆಲ್ ಅನ್ನೋರು ಇದ್ರಾ? ಹೌದು, ಆ್ಯಕ್ಚುಲಿ ನನ್ನ ರೋಲ್ ಮಾಡೆಲ್ ಇಸ್ ಮಿಸ್ ಗೀತಾ ಗೋಪಿನಾಥನ್, ಡಾಕ್ಟರ್ ಗೀತಾ ಗೋಪಿನಾಥನ್. ಅವರು IMF-ಅಲ್ಲೂ ಸರ್ವ್ ಮಾಡಿದ್ದಾರೆ, ಆ್ಯಂಡ್ ಶಿ ಇಸ್ ದ ಫಸ್ಟ್ ವುಮನ್ ದೇರ್ ಟು ಸರ್ವ್ ಎಟ್ ಹರ್ ಸ್ಟ್ಯಾಚರ್. ಆ್ಯಕ್ಚುಲಿ ನಂದು ಇಂಟರ್ವ್ಯೂದಲ್ಲಿ ಐ ಹ್ಯಾಡ್ ರಿಟನ್ ದಿಸ್, ಆ್ಯಂಡ್ ಆಫ್ಟರ್ ಕ್ರೌನಿಂಗ್ ಒಂದು 2 ದಿನದ ನಂತರ somebody forwarded it to her, and ಅವ್ರು ಮುಂಬೈದಲ್ಲಿದ್ದರು. ಸೊ ದೆನ್ ಶಿ ಆಸ್ಕ್ಡ್ ಮೀ ಟು ಕಮ್ ಮೀಟ್ ಹರ್. ಸೊ ಐ ಹ್ಯಾವ್ ಆಲ್ರೆಡಿ ಮೆಟ್ ಮೈ ಇನ್ಸ್ಪಿರೇಷನ್, ಆ್ಯಂಡ್ ದಟ್ಸ್ ಆಲ್ ಥ್ಯಾಂಕ್ಸ್ ಟು ಗಾಡ್ಸ್ ಪ್ಲ್ಯಾನ್ ಆ್ಯಂಡ್ ದಿಸ್ ಸ್ಟೇಜ್. ಈ ವೇದಿಕೆ ಸಿಕ್ಕಿದೆ, ಅದಕ್ಕೆ ಇದೆಲ್ಲ ಪಾಸಿಬಲ್ ಆಗಿದೆ. ಈಗ ತಂದೆಯವರ ತಕ್ಕಂತೆ, ಈಗ ತಂದೆಯವರ ರೀತಿಯಲ್ಲಿ ಮುಂದೆ ಏನಾದರೂ ರಾಜಕೀಯಕ್ಕೆ ಪ್ರವೇಶ ಮಾಡೋದಿದೆಯಾ ಹೇಗೆ? ಸೊ ಅಗೇನ್ ನೆವರ್ ಸೇ ನೋ. ನನ್ನ ಸರ್ವಿಸ್ ಮಾಡಬೇಕಂತ ಆ್ಯಟಿಟ್ಯೂಡ್ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ರಾಜಕೀಯ ಇಸ್ ವೆರಿ ಕಾಂಪ್ಲೆಕ್ಸ್ ಆಸ್ ವೆಲ್. ಆ್ಯಂಡ್ ಆ್ಯಕ್ಚುಲಿ ನನ್ನ ಅಪ್ಪಂದು ಡಿಬೇಟ್ ನಡೀತಾ ಇತ್ತು ಯಾವಾಗಲೂ. ಹಿ ಯೂಸ್ ಟು ಸೇ ದಟ್ ಪಾಲಿಟಿಕ್ಸಲ್ಲಿ ಇರಬೇಕು, ಯಾಕಂದರೆ ಓನ್ಲಿ ದೆನ್ ಯು ಕ್ಯಾನ್ ಮೇಕ್ ಅ ಚೇಂಜ್. ಬಟ್ ಐ ಕೆಪ್ಟ್ ಚಾಲೆಂಜಿಂಗ್ ಹಿಮ್ ಕಿ ಯು ಡೋಂಟ್ ಹ್ಯಾವ್ ಟು ಬಿ ಇನ್ ಅ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ದೆರ್ ಆರ್ ಅದರ್ ವೇಸ್ ಟು ಕ್ರಿಯೇಟ್ ಇಂಪ್ಯಾಕ್ಟ್ ಅಂತ. ಸೊ ದಟ್ಸ್ ಆಲ್ವೇಸ್ ಅ ಡಿಬೇಟ್ ಬಿಟ್ವೀನ್ ಮೀ ಆ್ಯಂಡ್ ಹಿಮ್. ಆ ಡಿಬೇಟ್ ಸೆಟಲ್ ಆದರೆ ನಾನು ನಿಮ್ಗೆ ಹೇಳ್ತೀನಿ. ಈ ಮಾಡೆಲಿಂಗ್ ಮತ್ತು ಸಿನಿಮಾ ದೂರ ಏನಿಲ್ಲ, ಕರೆಕ್ಟ್, ಒಂದೇ ಕ್ಷೇತ್ರ ಅದು. ಕರೆಕ್ಟ್. ಸೊ ಹಂಗಾಗಿ ಸಿನಿಮಾ ಆಫರ್ ಏನಾದರೂ ಬಂದಿದೆಯಾ? ಇವಾಗ ವಿ ಆರ್ ಗೆಟಿಂಗ್ ವೆರಿ ಬಿಗ್ ಆಫರ್ಸ್ ಫ್ರಮ್ ಬಿಗ್ ಅಡ್ವರ್ಟೈಸ್ಮೆಂಟ್ ಕಂಪನೀಸ್ ಆ್ಯಂಡ್ ಎವ್ರಿಥಿಂಗ್. ಇವಾಗ ಓನ್ಲಿ 2 weeks ಆಗಿದೆ, ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಆಡಿಷನ್ಡ್ ಫಾರ್ ಒನ್ ಆಫ್ ದ ಮೂವೀಸ್ ಬೈ ಅ ವೆರಿ ವೆಲ್ ನೋನ್ ಡೈರೆಕ್ಟರ್. ಬಟ್ ಅಗೇನ್ ಇನ್ನು ನಾನು ಆ್ಯಕ್ಟಿಂಗ್ ಕಲಾನ ಕಲ್ತಿಲ್ಲ. ಸೊ ಐ ಡೋಂಟ್ ನೋ ಇಫ್ ಐ ಆಮ್ ಕನ್ವಿನ್ಸಿಂಗ್ ಇನಫ್ ಅಟ್ ದಿಸ್ ಸ್ಟೇಜ್, ಬಟ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಯಾವ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತೀರಿ ನೀವು, ಕನ್ನಡನ ಅಥವಾ ಬೇರೆ ಲ್ಯಾಂಗ್ವೇಜ್ ಹೇಗೆ? ಆ್ಯಕ್ಚುಲಿ ನಾನು ಆಲ್ ಆಫ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಸಿನಿಮಾನ ನೋಡ್ತಾ ಇದ್ದೀನಿ. ಇನಿಷಿಯಲಿ ಐ ಯೂಸ್ ಟು ವಾಚ್ ದ ಡಬ್ಡ್ ವರ್ಷನ್, ಬಟ್ ಅದಾದಮೇಲೆ ಒನ್ಸ್ ಐ ಸ್ಟಾರ್ಟೆಡ್ ವಾಚಿಂಗ್ ಇಟ್ ಇನ್ ದ ರಿಯಲ್ ಲ್ಯಾಂಗ್ವೇಜ್, ಆ ಇಮೋಷನ್ನೇ ಬೇರೆ ಇದೆ. ಅಂದರೆ ಬಾಲಿವುಡ್ ಇಸ್ ಸೆಪ್ರೇಟ್ ಇಮೋಷನ್, ನಮ್ಮ ಟಾಲಿವುಡ್ ಎಲ್ಲ ಸೆಪ್ರೇಟ್ ಇಮೋಷನ್ ಆಗಿದೆ. ಸೊ ಐ ಎಂಜಾಯ್ಡ್ ವಾಚಿಂಗ್ ದೋಸ್ ಮೂವೀಸ್, ಬಟ್ ಮೋಸ್ಟ್ಲಿ ನನ್ನ ಹಾರ್ಟ್ ಬಾಲಿವುಡಲ್ಲೇ ಇದೆ. ಆ್ಯಂಡ್ ಐ ಥಿಂಕ್ ಅಫ್ಕೋರ್ಸ್ ಕನ್ನಡ ಮೂವೀಸ್ ಆರ್ ಸೆಕೆಂಡ್ ಕ್ಲೋಸೆಸ್ಟ್ ಫಾರ್ ಮೀ. ನಮ್ಮ ಕನ್ನಡದಲ್ಲಿ ಫೇವ್ರೆಟ್ ಹೀರೋ ಅನ್ನೋರು ಇದ್ದಾರಾ ನಿಮಗೆ? ಕನ್ನಡದಲ್ಲಿ ಫೇವ್ರೆಟ್ ಹೀರೋ ಆ ಥರ ಇಲ್ಲ ಸರ್. ಏನಾದರೂ ಅವಕಾಶ ಸಿಕ್ಕರೆ ನೀವು 3 ಆಪ್ಷನ್ ಕೊಟ್ಟಿದ್ರೆ ನಾನು ಚೂಸ್ ಮಾಡ್ತೀನಿ. ಓಕೆ, ಸುದೀಪ್, ದರ್ಶನ್, ಯಶ್. ದರ್ಶನ್, ಯಶ್ ಆಲ್ಸೋ, ಬಟ್ ದರ್ಶನ್ ಫಾರ್ ಶ್ಯೂರ್. ಯಾಕೆ ಇಷ್ಟ ದರ್ಶನ್? ಐ ಥಿಂಕ್ ಅವ್ರದ್ದು ಪ್ರೆಸೆನ್ಸ್ ತುಂಬ ಚೆನ್ನಾಗಿತ್ತು ಇನ್ ಎಸ್ಪೆಷಲಿ ದ ಇನಿಷಿಯಲ್ ಸ್ಟೇಜಸ್. ಆ್ಯಂಡ್ ಸುದೀಪ್ ಸರ್ಸ್ ಮೂವಿ, ಐ ಥಿಂಕ್ ವಾಟ್ ಇಸ್ ಇಟ್, ಮಕ್ಕಿ ವಾಸ್ ರೀಡಬ್ ಇನ್ ಹಿಂದಿ ಇಫ್ ಐ ಆಮ್ ನಾಟ್ ರಾಂಗ್. ಅದರಲ್ಲಿ ಆಲ್ ದೀಸ್ ಆ್ಯಕ್ಟರ್ಸ್ ಒನ್ ಥಿಂಗ್ ಇಸ್ ಕಾಮನ್ ಇಸ್ ಅವ್ರ ಐಸಲ್ಲಿ ತುಂಬ ಇಮೋಷನ್ಸ್ ನೋಡೋಕ್ಕೆ ಸಿಗುತ್ತೆ ನಮಗೆ. ಲೈಕ್ ದ ವೇ ದೇ ಎಕ್ಸ್ಪ್ರೆಸ್ ವಿತ್ ದೇರ್ ಐಸ್
ಇಟ್ಸ್ ಟ್ರೂಲಿ ಸಮಥಿಂಗ್. ಅಲ್ಲ, ನೀವು ಆಗಲೇ ಹೇಳಿದ್ರಿ 3 ತಿಂಗಳಲ್ಲೇ ನನಗೆ ಈ ಪಟ್ಟ ಸಿಕ್ಕಿದೆ ಅಂತೇಳಿ. ಕೆಲವೊಬ್ರು ಸುಮಾರು ವರ್ಷಗಳನ್ನ ಟ್ರೈ ಮಾಡ್ತಾನೆ ಇರ್ತಾರೆ. ಸೊ ಅವ್ರ ಫೋಕಸ್ ಇರೋದಿಲ್ವಾ, ಅಥವಾ ಎಲ್ಲಿ ಇಡುತ್ತಾರೆ ಅವರು, ಹೇಗೆ ಇಷ್ಟು ಬೇಗ ಸಕ್ಸಸ್ ಸಿಗಬೇಕಂದ್ರೆ ಏನು ಮಾಡಬೇಕು ಅಂತ? ಸರ್, ಐ ಥಿಂಕ್ ದೇರ್ ಇಸ್ ನೋ ಶಾರ್ಟ್ ಕಟ್ ಸರ್. ಟು ಸಿ ಪ್ರೆಪ್ ನಂದು 3 ಮಂತ್ಸ್ದು ಇದೆ, ಬಟ್ ಬಿಹೈಂಡ್ ದ ಸೀನ್ಸ್ ನನ್ನ ಲೈಫ್ ಆ ಥರನೇ ಆ ಟ್ರೆಜೆಕ್ಟ್ರಿಯಲ್ಲಿ ಹೋಗಿದೆ. ಇನ್ ದ ಸೆನ್ಸ್ ದ್ಯಾಟ್ ನನ್ನ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗಿದೆ. ಲೈಕ್ ಐ ಹ್ಯಾಡ್ ದ ಕ್ವಾಲಿಟೀಸ್, ಐ ಜಸ್ಟ್ ಹ್ಯಾಡ್ ಟು ಹೋನ್ ಇಟ್ ಸರ್. ಸೊ ಎಲ್ಲರದ್ದು ಜರ್ನಿ ಬೇರೆನೇ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಡೋಂಟ್ ಹ್ಯಾವ್ ದಟ್ ಘಮಂಡ್ ಅಂತ, ಲೈಕ್ ಯು ನೋ ಕಿ ಐ ಒನ್, ಸೊ ಐ ಆಮ್ ದ ಬೆಸ್ಟ್ ಅಂತ. ದ ಸಿಂಪಲ್ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ ಆ ದಿನ, ಬಿಕಾಸ್ ಐ ಡೆಂಟ್ ಮೇಕ್ ಎನಿ ಮೇಜರ್ ಬ್ಲಂಡರ್ಸ್ ಆರ್ ಮಿಸ್ಟೇಕ್ಸ್, ಆ್ಯಂಡ್ ದಟ್ ಡೇ ವಾಸ್ ಮೈ ಡೇ. ಇದೇ ಹೇಳ್ತಾ ಇದ್ದೀನಿ ಪುನಃ ನನ್ನ ಫ್ರೆಂಡ್ಸಿಗೂ ಅದೇ ಹೇಳಿದೆ, ದಟ್ ಡೇ ವಾಸ್ ಮೈ ಲಕ್ಕಿ ಡೇ. ಆ್ಯಂಡ್ ಆ ದಿನ ಐ ವಾಸ್ ಮೈ ಬೆಸ್ಟ್ ಸೆಲ್ಫ್ ಸರ್, ಅದಕ್ಕೆ ನಾನು ವಿನ್ ಆದೆ. ಸೊ ಇಟ್ಸ್ ನಾಟ್ ಲೈಕ್ ದೇರ್ ಪ್ರಿಪರೇಷನ್ ಲ್ಯಾಕ್ಡ್, ಇಟ್ಸ್ ಜಸ್ಟ್ ದಟ್ ಡೇ ವಾಸ್ ಜಸ್ಟ್ ಮೆಂಟ್ ಟು ಬಿ ಮೈನ್. ಈ ಮಿಸ್ ವರ್ಲ್ಡ್ ಅಥವಾ ಮಿಸ್ ಇಂಡಿಯಾ ಅಂತ ಬಂದಾಗ ಇದನ್ನು ಪಡೆದುಕೊಳ್ಳೋದಕ್ಕೆ ಏನೆಲ್ಲ ತ್ಯಾಗಗಳನ್ನು ಮಾಡಬೇಕಾಗತ್ತೆ? ಸೊ ಡೆಫಿನೆಟ್ಲಿ ಲೈಫ್ ಸ್ಟೈಲನ್ನು ಇಂಪ್ರೂವ್ ಮಾಡಬೇಕು. ಬೈ ದ್ಯಾಟ್ ಐ ಡೋಂಟ್ ಮೀನ್ ಅನ್ಹೆಲ್ದಿಲಿ ಕಟಿಂಗ್ ಅವೇ ಫುಡ್. ಯುನೋ ಸ್ಟಡಿಂಗ್, ನಾನು ಇನ್ಸುಲಿನ್ ಸ್ಪೈಕ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀನಿ. ವರ್ಕೌಟ್ ಹೆಂಗೆ ಮಾಡೋದು, ಸ್ಟ್ರೆಂತ್ ಟ್ರೈನಿಂಗ್ ಹೆಂಗೆ ಮಾಡೋದು, ಅದೆಲ್ಲ ಸ್ಟಡಿ ಮಾಡಬೇಕು. ಯಾಕಂದರೆ ಯು ಹ್ಯಾವ್ ಟು ಫೀಲ್ ಯುವರ್ ಮೋಸ್ಟ್ ಕಾನ್ಫಿಡೆಂಟ್ ವರ್ಷನ್. You can feel that in any shape or size, sir. But for me personally, I wanted to feel confident. I wanted to feel strong. And I wanted a very healthy lifestyle. Our lifestyle, our discipline anna build madidre in your workout or in your food. Our same discipline ಬೇರೆ ನಿಮ್ಮದು aspects ಅಲ್ಲೂ ಟ್ರಾನ್ಸ್ಫರ್ ಆಗುತ್ತೆ. Like your entire day is more structured. So ಅದು definitely, and you have to also be very well read in terms of ಜಗತ್ತಲ್ಲಿ ಏನಾಗ್ತಾ ಇದೆ. ಸೊ ಡ್ಯೂರಿಂಗ್ ಆರ್ ಪರ್ಸ್ನಲ್ ಇಂಟರ್ವ್ಯೂ ಕ್ವೆಶನ್ಸ್ ವಿ ವರ್ ಆಸ್ಕ್ಡ್ ಅಬೌಟ್ ವೆರಿ ಸೆನ್ಸಿಟಿವ್ ಟಾಪಿಕ್ಸ್ ಲೈಕ್ ವಾರ್ ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್. ಸೊ ಈ ಥರ ಸೋಷಿಯಲ್ ಟಾಪಿಕ್ಸ್ ಬಗ್ಗೆನೂ ಸ್ವಲ್ಪ ನಾಲೆಜ್ ಆಗಿರಬೇಕು. ಈ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹೈಟು ವೇಟು ಇದೆಲ್ಲ ಮ್ಯಾಟರ್ ಆಗುತ್ತೆ ಈ ರೀತಿಯಾಗಿ? ಸೊ ಆ್ಯಕ್ಚುಲಿ ಇನ್ ದ ಸೆನ್ಸ್ ಮಾಡೆಲಿಂಗಲ್ಲಿ ಬೇರೆ, ಪ್ಯಾಜೆಂಟಲ್ಲಿ ಬೇರೆ. ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಡೆಲಿಂಗಲ್ಲಿ ದರ್ ಇಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡೆಲಿಂಗ್. ರನ್ವೇ ಯು ಹ್ಯಾವ್ ಟು ಬಿ ಟಾಲ್, ಬ್ರಾಡ್, ಲಿಟಲ್ ಬಿಟ್ ಆನ್ ದ ಸ್ಕಿನಿಯರ್ ಸೈಡ್. ಮತ್ತು ನಿಮ್ಮ ಕಮರ್ಷಿಯಲ್ ಮಾಡೆಲಲ್ಲಿ ರಿಲೇಟಬಲ್ ಆಗಿರಬೇಕು, ಗುಡ್ ಸ್ಮೈಲ್, ಯು ಕ್ಯಾನ್ ಬಿ ಎನಿ ವೇಟ್, ಹೈಟ್. ಸೊ ಇವಾಗ ಆ್ಯಂಡ್ ಈವನ್ ಇನ್ ದೀಸ್ ಇಂಡಸ್ಟ್ರೀಸ್ ಇವಾಗ ಅದು ಸ್ಟ್ರಿಕ್ಟ್ ಏನೋ ಬಾಕ್ಸ್ ಇದೆ ಅಲ್ಲ, ಅದು ಟಿಕ್ ಮಾಡೋದು ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಇವಾಗ ನಾವೆಲ್ಲರೂ ತುಂಬ ಪ್ರೋಗ್ರೆಸಿವ್ ಆಗಿದ್ದೀವಿ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಪ್ಯಾಜೆಂಟ್ರಿ ಇನಿಷಿಯಲಿ ಅಷ್ಟೇನೋ ಅಂದರೆ ಪೀಪಲ್ ಯೂಸ್ ಟು ಥಿಂಕ್ ದಟ್ ಯು ನೀಡ್ ಟು ಹ್ಯಾವ್ certain height, certain body. But I'll tell you, I'll urge you to please look at all the 30 contestants that were participating this year, including me. Now, we had very distinctive features. Somebody was very tall, somebody was very short, or it didn't matter that much. Ultimately, how tall you carry yourself and how confident you are, ಅದೇ ತುಂಬ ಇಂಪಾರ್ಟೆಂಟ್ ಇದೆ. ಯಾವುದನ್ನ ಆಯ್ಕೆ ಮಾಡಬೇಕು? ಮಾಡಲಿಂಗ್ ಅಲ್ಲಿ ಬೇರೆ ಬೇರೆ ಥರ ಇರುತ್ತೆ, ಮಿಸ್ ಇಂಡಿಯಾದ ಬಂದಾಗ ಬೇರೆ ಬೇರೆ ಥರ ಪ್ರಿಪೇರಿಂಗ್ ಇರುತ್ತೆ ಅಂತೇಳಿ. ಸೊ ಯಾವುದು ಉತ್ತಮ, ಯಾವುದನ್ನ ಆಯ್ಕೆ ಮಾಡ್ಕೋಬಹುದು? ಸೊ ಫಾರ್ ಮೇಕಿಂಗ್ ಅ ಲಾಟ್ ಆಫ್ ಮನಿ, ಕಮರ್ಷಿಯಲ್ ಮಾಡಲಿಂಗ್ ಇಸ್ ವೆರಿ ಗುಡ್. ಅಂದರೆ ನಿಮ್ಗೆ ಆ್ಯಡ್ಸ್ ಎಲ್ಲ ಸಿಗುತ್ತೆ ಅದರಲ್ಲಿ. ಸೊ ದ್ಯಾಟ್ ಈಸ್ ಮೋರ್ ಲುಕಿಂಗ್ ರಿಲೇಟಬಲ್. ಅಂದರೆ ಇಫ್ ಯು ಆರ್ ವೆರಿಂಗ್ ದಟ್ ಜ್ಯುವೆಲ್ರಿ, ನಾನು ಅಡ್ವರ್ಟೈಸ್ಮೆಂಟನ್ನು ನೋಡಿದರೆ ಇವನ್ ಐ ಶುಡ್ ಫೀಲ್ ಲೈಕ್ ವೆರಿಂಗ್ ಇಟ್. ದೆನ್ ದೆರ್ ಇಸ್ ಎಡಿಟೋರಿಯಲ್, ಹೈ ಫ್ಯಾಷನ್, ಅದರಲ್ಲಿ ಯುನೀಕ್ ಫೀಚರ್ಸ್, ನಿಮ್ಮ ಯೂನಿಬ್ರೌ ಇದ್ದರೆ ವಿಚ್ ಯು ಮೈಟ್ ಥಿಂಕ್ ಇಸ್ ನಾಟ್ ಬ್ಯೂಟಿಫುಲ್, ಬಟ್ ಬೇರೆಯವರು ಅದನ್ನು ಬ್ಯೂಟಿಫುಲ್ ಅಂತ ಪರ್ಸೀವ್ ಮಾಡ್ತಾರೆ. ಸೊ ದರ್ ಇಸ್ ಮೆನಿ. ಆ್ಯಂಡ್ ಈ ಇಂಡಸ್ಟ್ರಿಯಲ್ಲಿ ಅಂದರೆ ಯು ಕ್ಯಾನ್ ಗೆಟ್ ದಟ್ ನೇಮ್, ಫೇಮ್ ಇಫ್ ಯು ಟ್ರೈ ಅ ಲಿಟಲ್ ಬಿಟ್ ಹಾರ್ಡ್. ಬಟ್ ಒನ್ ಮೋರ್ ಥಿಂಗ್ ಇಸ್ ಯು ನೀಡ್ ಟು ನೆಟ್ವರ್ಕ್, ಮತ್ತು ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಸ್ಟ್ರಾಂಗ್ ಆಗಿರಬೇಕು ಫಾರ್ ಶೋರ್. ವಾಟ್ ನೆಕ್ಸ್ಟ್? ಮುಂದೆ ಏನು ಟಾರ್ಗೆಟು? ಮುಂದೆ ಸರ್, ಆ್ಯಸ್ ಐ ಸೆಡ್, ಮಿಸ್ ವರ್ಲ್ಡ್ ನನ್ನ ಬಿಗ್ಗೆಸ್ಟ್ ಟಾರ್ಗೆಟ್ ಆಗಿದೆ. ಅದಾದ ತಕ್ಷಣ ಅಗೇನ್ ಐ ಆಮ್ ಓಪನಿಂಗ್ ಮೈ ಸೆಲ್ಫ್ ಅಪ್ ಟು ಆಪರ್ಚುನಿಟೀಸ್. ಇವಾಗ ಐ ಆಮ್ ಆಲ್ಸೋ ಇನ್ ದ ಕ್ರಿಯೇಟಿವ್ ಫೀಲ್ಡ್ ಆ್ಯಂಡ್ ಐ ಹ್ಯಾವ್ ಆಲ್ಸೋ ಬಿನ್ ಇನ್ ದ ಫೀಲ್ಡ್ ಆಫ್ ಬಿಸ್ನೆಸ್. ಸೊ ವಿಚ್ ಎವರ್ ಐ ಫೀಲ್ ನಾನು ಸರಿಯಾಗಿ ಜಸ್ಟಿಸ್ ಮಾಡ್ಕೊಂಡು ಕ್ಯಾರಿ ಮಾಡ್ತೀನಿ, ದ್ಯಾಟ್ ಇಂಡಸ್ಟ್ರಿ ಐ ವಿಲ್ ಜಾಯಿನ್. ಸರ್, ನಿಮ್ಮ ಜರ್ನಿಯ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ಏನು ಸಲಹೆ ಸೂಚನೆ ನೀಡ್ತೀರಿ? ಅವರು ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬಹುದಾ? ಹೇಗೆ ಲೈಫ್ ಇದೆಯಾ? ಭಾಳ ಜನ ಕೇಳ್ತಾರೆ, ಅದು ಗೊತ್ತಿರೋದಿಲ್ಲ ಅದಕ್ಕೆ. ಕರೆಕ್ಟ್. ಐ ಥಿಂಕ್ ಡೆಫಿನೆಟ್ಲಿ, ಬಟ್ ಎನಿ ಸ್ಟೇಜ್ ಇಸ್ ಜಸ್ಟ್ ಅ ಸ್ಟೇಜ್ ಸರ್. ಅಫ್ಕೋರ್ಸ್ ಅದರಲ್ಲಿ ತುಂಬ ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ, ಬಟ್ ಯು ಕಾಂಟ್ ಓನ್ಲಿ ರಿಲೈ ಆನ್ ದ ಸ್ಟೇಜ್ ಟು ಗಿವ್ ಯು ಎವ್ರಿಥಿಂಗ್. ಯು ಹ್ಯಾವ್ ಟು ಪ್ರಿಪೇರ್ ಯೋರ್ ಸೆಲ್ಫ್. ಅಂದರೆ ಇಫ್ ಯು ಡೋಂಟ್ ಲರ್ನ್ ಸರ್ಟನ್ ಸ್ಕಿಲ್ಸ್,
it's not possible to crack, or it's not possible. Now, when we talk about big pageant queens like, be it Priyanka Chopra or be it Aishwarya Rai, definitely Femina was their initial stage. But ಆದ ತಕ್ಷಣ ಅವ್ರ continued support ಮತ್ತೆ ಇವ್ರದ್ದು ಹಾರ್ಡ್ ವರ್ಕ್ ಪರಿಶ್ರಮ, that is really important. It's what you make out of it. ಇವಾಗ if I deny being on a news channel, then I am killing my opportunity. So you have to be ready. Yes. So you have to hone your own path, you have to hone your own skills and just march forward. And idu self doubt anna itkondidre, trust me, only you will have regrets later in life. So never, just let yourself, like, between you and your goal there's only one person standing, and that's you yourself with a lot of doubts. So ನೀವು ನಿಮ್ಮ ಬ್ರೈನನ್ನು ಯಾವಾಗದು ಇಟ್ಸ್ ಓಕೆ ನಾನು ಮಾಡ್ಬೋದು ಅಂತ ಹೇಳ್ತೀರಾ, ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಾ, ಅದ್ರ ಮೇಲೇ ಇದೆ. ನಮ್ಮ ಆಯ್ಕೆ ಯಾವ ರೀತಿಯಾಗಿರಬೇಕು ಅಂತ ಮಾಡೇ ಮಾಡ್ತೀವಿ ಅನ್ನೋ ಥರ ದೃಢ ನಿರ್ಧಾರ, ಹಠ ಇರಬೇಕು ಡೆಫಿನೆಟ್ಲಿ. ಯಾಕಂದರೆ ಇಫ್ ಯು ಡೋಂಟ್ ಸೆಟ್ ಅ ಟಾರ್ಗೆಟ್, ಆ ಗೋಲನ್ನು ರೀಚ್ ಮಾಡೋಕ್ಕೆ ನೀವು ಲೇಸಿನೆಸ್ ಮಾಡ್ತೀರಿ, ಪ್ರೊಕ್ರಾಸ್ಟಿನೇಟ್ ಮಾಡ್ತೀರಿ, ಸೊ ಯು ವಿಲ್ ನೆವರ್ ರೀಚ್ ದಟ್ ಗೋಲ್. ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ಸ್ಟೋರಿನೇ ಹೇಳ್ತಾ ಇದ್ದೀನಿ ನಿಮಗೆ. ಅಬೌಟ್ 1 year ಬಿಫೋರ್, ನಿಮ್ಮದು ಮ್ಯಾನಿಫೆಸ್ಟೇಷನ್ನ ಕೇಳಿದ್ದೀರಾ? ಮ್ಯಾನಿಫೆಸ್ಟೇಷನ್, ವಿಷನ್ ಬೋರ್ಡ್ ಮಾಡೋದು. ಸೊ ಆ ಥರ ನಾನು ಒಂದು ವಿಷನ್ ಬೋರ್ಡ್ ಮಾಡಿದ್ದೀನಿ. ಇವಾಗಲೂ ನನ್ನ ಫೋನ್ನಲ್ಲಿ ವಾಲ್ಪೇಪರ್ ಅದೇ ವಿಷನ್ ಬೋರ್ಡ್ ಆಗಿದೆ. ಸೊ ಅದರಲ್ಲಿ ದ ಪ್ರೀವಿಯಸ್ ವಿನ್ನರ್ ಮಿಸ್ ನಿಖಿತಾ ಅವ್ರದ್ದು ಫೋಟೋ ಇದೆ, ಕ್ರೌನಿಂಗ್ ಮೂಮೆಂಟ್ ಇದೆ. ಆ್ಯಂಡ್ ಟುಡೇ ಐ ಹವ್ ಅಚೀವ್ಡ್ ಇಟ್. ಯಾಕಂದರೆ ಇಫ್ ಯು ಲುಕ್ ಎಟ್ ಇಟ್ ಅಗೇನ್ ಆ್ಯಂಡ್ ಅಗೇನ್, ಯು ಕೀಪ್ ರಿಮೆಂಬರಿಂಗ್ ಐ ಹ್ಯಾವ್ ಟು ವರ್ಕ್ ಹಾರ್ಡ್, I can't sleep, I can't snooze, I have to get up, I have to put in the discipline and work. So it's like, if you don't, like say sink ಅಲ್ಲಿ ನೀವೆಲ್ಲ ಎಲ್ಲ soiled plates ಅನ್ನ ಇಟ್ಟಿದ್ದೀರಾ, one day 2 day you can ignore it, but if it is right there you will feel the urge to go clean it. Correct ತಾನೆ? So what you need to do is put that goal in front of you every day, so that ನಿಮ್ ಅದೇ ಪದೇ ಪದೇ ಅದು ನೆನಪಿರುತ್ತೆ. ಓಕೆ, ದಿಸ್ ಇಸ್ ಮೈ ಗೋಲ್, ಐ ಶುಡಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಅಂತ. ಸೊ ದಟ್ಸ್ ಮೈ ಅಡ್ವೈಸ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಮುಂದಿನ ಟಾರ್ಗೆಟ್ ಇದೆಯಲ್ಲ ಅದು ಸಕ್ಸಸ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಸ್, ನೋಡೋದ್ರಲ್ಲ ವೀಕ್ಷಕರು, ಇದಿಷ್ಟು ಸಾಧ್ವಿ ಸೈಲ್ ಅವರ ಮಾತುಕತೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.